ಹಾಯ್ ಹೆಲೋ ಎವ್ರಿಬಡಿ. ಇವತ್ತಿನ ಸೆಷನ್ನಲ್ಲಿ ನಾವೇನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅನ್ನೋ ಒಂದು 12 ಮಾರ್ಕ್ಸಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಒಂದು ಬೇಸಿಕ್ ಕ್ವಶನ್ ಆನ್ ಅಡ್ಮಿಷನ್ ಮೇಲೆ ಮಾಡಿದ್ದೀವಿ. ಶಾರ್ಟ್ಕಟ್ಸ್ ಆಫ್ ಸಾಲ್ವಿಂಗ್ ಅಡ್ಮಿಷನ್, ಶಾರ್ಟ್ಕಟ್ ಸ್ಟ್ರಾಟಜಿಗಳನ್ನು, ಅದಾದ ನಂತರ PDD ಅಡ್ಜಸ್ಟ್ಮೆಂಟ್ಸ್ಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಈಗ ನಿಮ್ಮ ಮುಂದೆ ಇವತ್ತಿನ ಸೆಷನ್ನಲ್ಲಿ 2024ನೇ ಕ್ವಶನ್ ಪೇಪರ್, ಲಾಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ A1 ಅಂತ ಏನು ಕರಿತೀವಿ, ಆ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂತಹ ಅಡ್ಮಿಷನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇವತ್ತಿನ ಸೆಷನ್ನಲ್ಲಿ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ. ಬಿಕಾಸ್ ಕ್ವಶನ್ ಮ್ಯಾಗ್ ಹಳೆ ಕ್ವಶನ್ ಸಾಲ್ವ್ ಮಾಡಿದಾಗ ಅಷ್ಟು ಕಾನ್ಫಿಡೆನ್ಸ್ ಬರೋದಿಲ್ಲ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದಾಗ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ 2024ನೇ ಕ್ವಶನ್ ಪೇಪರ್, ಕ್ವಶನ್ ನಂಬರ್ 27, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, 12 ಮಾರ್ಕ್ಸ್ ಪ್ರಾಬ್ಲಮನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ. ಹೆಲೋ ಎವ್ರಿಬಡಿ, ದಿಸ್ ಇಸ್ ವಿಕಾಸ್ ಮಟ್ಕೆ ಹಿಯರ್ ಆ್ಯಂಡ್ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರಿಗೆಲ್ಲ ಯೂಸ್ ಆಗ್ತದೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿರಿ. ಅದೇ ರೀತಿ ನಿಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಬಹುದು, ನಮ್ಮ ಟೆಲಿಗ್ರಾಮನ್ನು ಜಾಯ್ನ್ ಆಗ್ಬೋದು. ಎಲ್ಲದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. So let us start our today's session. Once again, welcome to Vikas Commerce Tutorials. ಓಕೆ ಸ್ನೇಹಿತರೆ, ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈಗ ಇದು ಕ್ವಶನ್ ಪೇಪರ್ ಯಾವುದಪ್ಪ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ 2024ನ ಕ್ವಶನ್ ಪೇಪರ್ ಇದು. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಕ್ವಶನ್ ನಂಬರ್ 27 ನೋಡ್ತಾ ಇದ್ದೀವಿ. ಅಡ್ಮಿಷನ್ ಆಫ್ ಎ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅನ್ನೋ ಚಾಪ್ಟರಿಂದ ಬಂದಿರುವಂತಹ ಪ್ರಶ್ನೆ ಇದಾಗಿರ್ತದೆ. ಸೊ ಇದು 2024 ಆ್ಯನ್ಯುವಲ್ ಎಕ್ಸಾಮ್ ಹಳೆ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು. ನೀವು ಹಳೆ ಕ್ವಶನ್ ಪೇಪರ್ನ ರೆಫರ್ ಮಾಡದೆ ಕ್ವಶನ್ ಮ್ಯಾಗ್ನಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನೇ ಮಾಡ್ತಾ ಹೋದರೆ ದಟ್ ಈಸ್ ಆಫ್ ನೋ ಯೂಸ್. ಓಕೆ, ಸೊ 27th ಕ್ವಶನ್ ನಂಬರ್ ನೋಡ್ತಾ ಇದ್ದೀವಿ. ಅನಿತಾ ಆ್ಯಂಡ್ ಸುನಿತಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:1 ಅಂತ ಹೇಳ್ತಾ ಇದ್ದಾರೆ. ಅವರ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ ಈ ರೀತಿ. ಲಯಬಿಲಿಟೀಸ್ ಕೆಲವೊಂದು ಐಟಮ್ಸ್ ಅದ, ಅಸೆಟ್ಸ್ ಕೆಲವೊಂದು ಐಟಮ್ಸ್ ಇಷ್ಟದ. ಓಕೆ, ಡೈರೆಕ್ಟ್ಲಿ ನಾನು ಅಡ್ಜಸ್ಟ್ಮೆಂಟ್ಸ್ಗೆ ಬರ್ತೀನಿ. ಆನ್ 1/4/2023 ದೇ ಅಡ್ಮಿಟೆಡ್ ವಿನುತಾ ಫಾರ್ 1/4 ಶೇರ್, 1/4 ಶೇರ್ಗೆ ವಿನುತಾ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಫಾರ್ ದಿ ಫ್ಯೂಚರ್ ಪ್ರಾಫಿಟ್ ಅಂಡರ್ ದಿ ಫಾಲೋವಿಂಗ್ ಟರ್ಮ್ಸ್. ಕರೆಕ್ಟಾ? ಸೊ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದೆ, ಶಿ ಅಂದರೆ ವಿನುತಾ ಹೊಸವಾಗಿ ಬಂದಿರುವಂತಹ ಪಾರ್ಟ್ನರ್ ಏನು ತೊಗೊಂಬರಬೇಕು, ಕ್ಯಾಪಿಟಲ್ ಮತ್ತು ಗುಡ್ವಿಲನ್ನು ತಗೊಂಡು ಬರಬೇಕು. ನಮ್ಮ ಮನೆಗೆ ಯಾರಾದರೂ ಹೊಸದಾಗಿ ಬರ್ತಾ ಇದ್ದಾರಂದರೆ ಅವ್ರು ಹಾಗೆ ಬರೋದಿಲ್ಲ. ಬ್ರೆಡ್, ಬಿಸ್ಕಿಟ್, ಬಟರ್ ಎಲ್ಲ ತೊಗೊಂಬರ್ತಾರೆ ರೀ, ಹೌದೋ ಇಲ್ಲೋ? ಅದೇ ರೀತಿ ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಮತ್ತು ಗುಡ್ವಿಲನ್ನು ತೊಗೊಂಬರ್ಬೇಕು. 30,000 ರೂಪಾಯಿ ಗುಡ್ವಿಲ್, 40,000 ರೂಪಾಯಿ ಕ್ಯಾಪಿಟಲ್ ತೊಗೊಂಬರ್ತಾ ಇದ್ದಾನೆ. ಅದ್ರ ಜೊತೆಗೆ ಮತ್ತೊಂದು ಅಡ್ಜಸ್ಟ್ಮೆಂಟ್ ಅದ, ಹಾಫ್, 1/2 ಅಂದರೆ ಹಾಫ್ ಆಫ್ ದಿ ಗುಡ್ವಿಲ್ಲನ್ನು ಏನು ಮಾಡ್ತಾ ಇದ್ದಾರೆ, ಹಳೆ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಆ ಅಮೌಂಟ್ ಉಳಿತಾ ಇಲ್ಲ ಬಿಸ್ನೆಸ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡುವ ಏನೇನು ಆಗ್ತದೆ ಈ ಅಡ್ಜಸ್ಟ್ಮೆಂಟ್ ಅಂತೇಳಿ. ಬ್ಯಾಕ್ ಸೈಡ್ ಬರ್ತೀನಿ. ಈಗ ಅಡ್ಜಸ್ಟ್ಮೆಂಟ್ ಸಿ ಏನು ಹೇಳ್ತಾ ಇದೆ, ಬಿಲ್ಡಿಂಗ್ಸ್ ಆರ್ ಟು ಬಿ ರೀವ್ಯಾಲ್ಯೂಡ್ ಅಂತ ಹೇಳ್ತಾ ಇದೆ. 66,000 ರೂಪಾಯಿ ಬಿಲ್ಡಿಂಗ್ಸನ್ನು ರೀವ್ಯಾಲ್ಯೂ ಮಾಡಬೇಕು. ಹಾಗಾದರೆ ಹಳೆ ಬಿಲ್ಡಿಂಗ್ಸ್ ಎಷ್ಟಿತ್ತು ಅನ್ನೋದನ್ನು ನೀವು ನೋಡಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿರ್ತಾರೆ ಅವರು ಅಸೆಟ್ ಸೈಡ್. ಈಗ ಬಿಲ್ಡಿಂಗ್ ವ್ಯಾಲ್ಯೂ ಇಲ್ಲಿರೋದು 56,000 ಇರುವಂತಹ ಬಿಲ್ಡಿಂಗ್ ಈಗ ಎಷ್ಟು ಆಗ್ತಾ ಇದೆಯಪ್ಪ ಅಂದರೆ 66,000 ಆಗ್ತಾ ಇದೆ. ಅಂದರೆ ಇದರ ಅರ್ಥ 10,000 ರೂಪಾಯಿ ಆ ಬಿಲ್ಡಿಂಗಿನ ಮೌಲ್ಯ ಹೆಚ್ಚಾಗಿದೆ. ಕರೆಕ್ಟಾ? ಸೊ ಏನು 10,000 ರೂಪಾಯಿ ಜಾಸ್ತಿ ಆಗ್ತಾ ಇದೆ, ಅದು ನಮಗೆ ಇನ್ಕಮ್ ಆಗ್ತದೆ. ಬಿಕಾಸ್ ಬಿಲ್ಡಿಂಗ್ ಅನ್ನೋದು ಆಸ್ತಿ, ಮತ್ತು ಆಸ್ತಿ ಹೆಚ್ಚಾಗ್ತಾ ಇದೆ ಅಂದರೆ ಇನ್ಕಮ್, ಮತ್ತು ಇನ್ಕಮ್ಗಳನ್ನು ನಾವು ಕ್ರೆಡಿಟ್ ಸೈಡ್ ತಗೋತೀವಿ. ಅದಾದ ನಂತರ ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜಸ್. ಸ್ನೇಹಿತರೆ, ಎಲ್ಲ ರೀತಿ ಪ್ರೊವಿಷನ್ಸ್ಗಳು ಎಕ್ಸ್ಪೆನ್ಸಸ್ ಆಗ್ತದೆ, ನೆನಪಿರಬೇಕು. ಆಲ್ ಟೈಪ್ ಆಫ್ ಪ್ರೊವಿಷನ್ಸ್ ಆರ್ ಕಾಲ್ಡ್ ಆ್ಯಸ್ ಎಕ್ಸ್ಪೆನ್ಸಸ್. ಓಕೆ, ಸೊ ಆ ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜಸನ್ನು ಯಾವ ರೀತಿ ಮಾಡಬೇಕಂತ ನೋಡುವ. ಎಕ್ಸ್ಪೆನ್ಸಸ್ ಅಂದರೆ ಡೆಬಿಟ್ ಸೈಡ್. ಡೆಪ್ರಿಸಿಯೇಷನ್ ಇಸ್ ಆಲ್ಸೋ ಅನ್ ಎಕ್ಸ್ಪೆನ್ಸ್. ಮೋಟರ್ ಕಾರನ್ನು ಡೆಪ್ರಿಷಿಯೇಟ್ ಮಾಡಬೇಕು, ಸ್ಟಾಕನ್ನು ಡೆಪ್ರಿಷಿಯೇಟ್ ಡೆಪ್ರಿಷಿಯೇಟ್ ಮಾಡಬೇಕು, ಬೋತ್ ಬೈ 10%. ಇದನ್ನು ನೋಡುವ. ಏನು ಪ್ರಿಪೇರ್ ಮಾಡಂತ ಹೇಳ್ತಾ ಇದ್ದಾರೆ, ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್, ಬ್ಯಾಲೆನ್ಸ್ ಶೀಟ್. ಓಕೆ, ಈಗ ನಿಮಗೆ ನಾನು ಆಲ್ರೆಡಿ ಶಾರ್ಟ್ಕಟ್ ಟೆಕ್ನಿಕನ್ನು ಕೂಡ ಹೇಳಿದ್ದೀನಿ. ಅಡ್ಮಿಷನ್ ಪ್ರಾಬ್ಲಮ್ ಬಿಡಿಸಬೇಕಾದ್ರೆ ವೆರಿ ಇಂಪಾರ್ಟೆಂಟ್ 3 ಅಕೌಂಟ್ಸನ್ನು ಮಾಡ್ತೀವಿ. ಕರೆಕ್ಟಾ?
ಸೊ 3 ಅಕೌಂಟ್ಸ್ನಲ್ಲಿ ನಾವು ಫಸ್ಟ್ ಮಾಡೋದು ಯಾವುದು? ರಿವ್ಯಾಲ್ಯೂಯೇಷನ್ ಅಕೌಂಟ್. ಈಗ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ವಿ ಶುಡ್ ಫಾಲೋ ಓನ್ಲಿ ಅಡ್ಜಸ್ಟ್ಮೆಂಟ್ಸ್. ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರೋ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲಿಗೆ ಹೋಗ್ತದೆ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಹೋಗ್ತದೆ. ಅಪಾರ್ಟ್ ಫ್ರಮ್ 2 ಥಿಂಗ್ಸ್, ದಟ್ ಈಸ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್, ಇದು ತಗೊಳ್ಳಂಗಿಲ್ಲ. ಅದೇ ರೀತಿ ನ್ಯೂ ಪಾರ್ಟ್ನರ್ಸ್ ಗುಡ್ ವಿಲ್. ಸೊ ಈ 2 ಅಡ್ಜಸ್ಟ್ಮೆಂಟ್ಗಳನ್ನು ಬಿಟ್ಟು ಉಳಿಕಿದ್ದೆಲ್ಲ ಅಡ್ಜಸ್ಟ್ಮೆಂಟ್ಗಳು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಹೋಗಬೇಕು. ಇನ್ನು ಎರಡನೇದು ಯಾವುದಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಂತ ಹೇಳ್ತಾರೆ. ಕರೆಕ್ಟಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ 3-2-1 ಫಾರ್ಮುಲಾನ ಫಾಲೋ ಮಾಡಬೇಕು. ಈಗ 3 ಫಾರ್ಮುಲಾ ಯಾವುದು ಅಂದರೆ 3 ಐಟಮ್ಸ್ ಫ್ರಾಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್, ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂತಹ 3 ಐಟಮ್ಗಳು. ಅವು ಯಾವ್ಯಾವು? ನಂಬರ್ 1 ಓಲ್ಡ್ ಕ್ಯಾಪಿಟಲ್ಸ್, ನಂಬರ್ 2 ಜನರಲ್ ರಿಸರ್ವ್ ಆ್ಯಂಡ್ ನಂಬರ್ 3 P&L ಅಕೌಂಟ್. ಅರ್ಥ ಆಯ್ತಾ? ಈಗ ನಮ್ಮ ಕಡೆ ಹಳೆ ಬ್ಯಾಲೆನ್ಸ್ ಶೀಟ್ ಅದ. ಇಲ್ಲಿ ಓಲ್ಡ್ ಕ್ಯಾಪಿಟಲ್ಸ್ ಅನಿತಾ ಸುನಿತಾ ಇದೆಲ್ಲಿ ಹೋಗಬೇಕು? ಕ್ಯಾಪಿಟಲ್ ಅಕೌಂಟ್. ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದೆಲ್ಲಿ ಹೋಗಬೇಕು? ಕ್ಯಾಪಿಟಲ್ ಅಕೌಂಟ್. ಇನ್ನು 3ನೇ ಐಟಮ್ ನಾನು ಹೇಳಿರೋದು P&L. P&L ಕೆಲವೊಂದು ಸಲ ಇರ್ತದೆ, ಕೆಲವೊಂದು ಸಲ ಇರೋದಿಲ್ಲ. ಈ ಕ್ವಶನ್ನಲ್ಲಿ ಅದು ಕಾಣ್ತಾ ಇಲ್ಲ, ಸೊ ಬಿಟ್ಬಿಡ್ರಿ. ಸೊ 3 ಐಟಮ್ ಈ ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂತಹ ಕ್ಯಾಪಿಟಲ್ ಮತ್ತು ರಿಸರ್ವ್ ಫಂಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗ್ತದೆ. ಸೊ 2 ಐಟಮ್ಸ್ ಫ್ರಾಮ್ ಅಡ್ಜಸ್ಟ್ಮೆಂಟ್ಸ್. 2 ಅಡ್ಜಸ್ಟ್ಮೆಂಟಿಂದ 2 ಐಟಮ್ ಯಾವುದಪ್ಪ ಅಂದರೆ ಇಲ್ಲಿ ಏನು ಬಿಡ್ತಾ ಇದ್ದೀವಿ 2 ಐಟಮ್, ಅವ 2 ಐಟಮ್ ಇಲ್ಲಿ ಅಡ್ಜಸ್ಟ್ಮೆಂಟ್ದಾಗ ಹೋಗ್ತಾವ್ರಿ. ಅಂದರೆ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮತ್ತು ಪ್ಲಸ್ ನ್ಯೂ ಪಾರ್ಟ್ನರ್ಸ್ ಗುಡ್ ವಿಲ್, ಇದು ಅಡ್ಜಸ್ಟ್ಮೆಂಟ್. 2 ಐಟಮ್ ಇಲ್ಲಿ ಹೋಗ್ತಾವೆ ಪಾರ್ಟ್ನರ್ಸ್ ಕ್ಯಾಪಿಟಲ್. ಇನ್ನು ಒಂದು ಯಾವುದಪ್ಪ ಅಂದರೆ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋಕ್ಕಿಂತ ಮುಂಚೆ ರಿವ್ಯಾಲ್ಯೂಯೇಷನ್ ಮಾಡಿರ್ತೀರಿ, ಮತ್ತು ರಿವ್ಯಾಲ್ಯೂಯೇಷನ್ ಮಾಡಿದಾಗ ವಿ ವಿಲ್ ಗೆಟ್ ಐದರ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಅಥವಾ ಲಾಸ್ ಏನಾಗಿರ್ತದೆ ಅದು ರಿವ್ಯಾಲ್ಯೂಯೇಷನ್ ಅಕೌಂಟ್ನಿಂದ ಅದು ಎಲ್ಲಿ ಹೋಗಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗಬೇಕು. ಸೊ ಪ್ರಾಫಿಟ್ ಆರ್ ಲಾಸ್ ಅಂತ ಕರಿತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕಾದ್ರೆ ಓನ್ಲಿ ಅಡ್ಜಸ್ಟ್ಮೆಂಟ್ಸ್ ಇವೆರಡನ್ನ ಬಿಟ್ಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ 3-2-1 ಫಾರ್ಮುಲಾ ಫಾಲೋ ಮಾಡಿರಿ. ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿರುವಂಥ ಓಲ್ಡ್ ಕ್ಯಾಪಿಟಲ್, ಜನರಲ್ ರಿಸರ್ವ್, P&L ಅಕೌಂಟ್, 2 ಐಟಮ್ಸ್ ಫ್ರಮ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ 1 ಐಟಮ್ ಫ್ರಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ವೆರಿ ಸಿಂಪಲ್, ಹಳೆ ಬ್ಯಾಲೆನ್ಸ್ ಶೀಟ್ ನೋಡೋದು, ಹೊಸ ಬ್ಯಾಲೆನ್ಸ್ ಶೀಟನ್ನು ಬಿಡಿಸೋದು. ಓಕೆ, ಇದು ಟೆಕ್ನಿಕ್ ಶಾರ್ಟ್ಕಟ್ ಆಗಿರ್ತದೆ, ಆದರೆ ನಿಮಗೆ ನೆನಪು ಉಳಿತದೆ ಈ ರೀತಿ ನೀವು ಫಾಲೋ ಮಾಡಿದರೆ. ಓಕೆ, ಫಸ್ಟ್ ನಾವು ಏನು ಮಾಡಬೇಕು? ವೆರಿ ಇಂಪಾರ್ಟೆಂಟ್ ಕ್ವಶನ್ ನಂಬರನ್ನು ಬರೀಬೇಕು. ಎಷ್ಟೋ ವಿದ್ಯಾರ್ಥಿಗಳು ಕ್ವಶನ್ ನಂಬರ್ ಬರೆಯೋದಿಲ್ಲ. ಇದು 27ನೇ ಕ್ವಶನ್ ಆಗಿದೆ, ಹಾಗಾಗಿ ಕ್ವಶನ್ ನಂಬರ್ 27. ಇದು ಡೆಬಿಟ್ ಸೈಡ್, ಮತ್ತೊಂದು ಕಡೆ ಕ್ರೆಡಿಟ್ ಸೈಡ್. ಹೆಡ್ಡಿಂಗ್ಸ್ ಕರೆಕ್ಟ್ ಇರಬೇಕು ನೋಡ್ರಿ. ನೀವು 80/80 ಸ್ಕೋರ್ ಮಾಡಬೇಕು ಅಂತ ಇದ್ದರೆ ಹೆಡ್ಡಿಂಗ್ಸ್ ಶುಡ್ ಬಿ ಕರೆಕ್ಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್, ಈ ಕಡೆ ನಾನು ಬರಿತೀನಿ ಪರ್ಟಿಕ್ಯುಲರ್ಸ್ ಅಂತ, ಈ ಕಡೆ ರುಪೀಸ್, ಆಮೇಲೆ ಮತ್ತಿಲ್ಲಿ ಪರ್ಟಿಕ್ಯುಲರ್ಸ್, ಅದಾದ ನಂತರ ಮತ್ತೆ ರುಪೀಸ್. ಓಕೆ ಓಕೆ ರಿವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಏನು ರೂಲ್ ಫಾಲೋ ಮಾಡ್ಬೇಕ್ರಿ? ಅಡ್ಜಸ್ಟ್ಮೆಂಟ್ಸ್ ತೊಗೋಬೇಕು. ಅಡ್ಜಸ್ಟ್ಮೆಂಟ್ಸ್ಗೆ ಹೋಗ್ತೀನಿ. ಈಗ ಅಡ್ಜಸ್ಟ್ಮೆಂಟ್ಸ್, ಹೊಸ ಪಾರ್ಟ್ನರ್ ಕ್ಯಾಪಿಟಲ್, ಹೊಸ ಪಾರ್ಟ್ನರ್ ಗುಡ್ ವಿಲ್, ಇದನ್ನು ಮಾಡೋಂಗಿಲ್ಲ. ಹಾಫ್ ಗುಡ್ ವಿಲ್ ವಿಡ್ರಾನ್, ಇದು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೋಗ್ತದೆ. ಎ ಮತ್ತು ಬಿ ಅನ್ನು ನಾವು ರಿವ್ಯಾಲ್ಯೂಯೇಷನಲ್ಲಿ ತೊಗೊಳ್ಳೋದಿಲ್ಲ. ಈಗ ನೆಕ್ಸ್ಟ್ ಉಳಿದಿರೋದು ಸಿ ಮತ್ತು ಡಿ, 2 ಅಡ್ಜಸ್ಟ್ಮೆಂಟ್. ಈಗ ಸಿ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ 66,000. ಹಳೆ ಬಿಲ್ಡಿಂಗ್ಸ್ ಕಂಪೇರ್ ಮಾಡಿರಿ 56 ಇದ್ದಂತಹ ಬಿಲ್ಡಿಂಗ್ 66 ಆಗ್ತಾ ಇದೆ ಅಂದರೆ ಜಾಸ್ತಿ ಆಗ್ತಾ ಇದೆ, 10,000 ರೂಪಾಯಿ ಜಾಸ್ತಿ. ಬಿಲ್ಡಿಂಗ್ ಅನ್ನೋದು ಆಸ್ತಿ ಜಾಸ್ತಿ ಆದರೆ ನಮಗೆ ಇನ್ಕಮ್ ಆಗ್ತದೆ, ಮತ್ತು ಇನ್ಕಮ್ಗಳನ್ನು ನಾವು ಡೆಬಿಟ್ ಸೈಡ್ ತೊಗೊಳ್ತೀವೋ ಕ್ರೆಡಿಟ್ ಸೈಡ್ ತೊಗೊಳ್ತೀವೋ? ಇನ್ಕಮ್ಸ್ಗಳನ್ನು ಕ್ರೆಡಿಟ್ ಸೈಡ್ ತೊಗೋತೀವಿ. ಹಾಗಾಗಿ ಇಲ್ಲಿ ಕ್ರೆಡಿಟ್ ಸೈಡ್ ಬೈ ಬಿಲ್ಡಿಂಗ್ಸ್ ಅಂತ ತೊಗೊಳ್ಬೇಕು. ಬೈ ಬಿಲ್ಡಿಂಗ್ ಅಂತ ತೊಗೊಳ್ಳೋಣ. ಬ್ರ್ಯಾಕೆಟ್ನಲ್ಲಿ ರಿವ್ಯಾಲ್ಯೂಡ್ ಅಂತ ಬರೀಬೇಕು. ಕರೆಕ್ಟಾ? 56,000 ರೂಪಾಯಿ ಇರುವಂಥ ಬಿಲ್ಡಿಂಗ್ 66,000 ಆಗ್ತಾ ಇದೆ ಸ್ನೇಹಿತರೆ. ಅಂದರೆ 10,000 ರೂಪಾಯಿ ಜಾಸ್ತಿ ಆಗ್ತಾ ಇದೆ, ಮತ್ತು ಜಾಸ್ತಿ ಅಂದಾಗ ಅದು ಇನ್ಕಮ್ ಆಗ್ತದೆ. ಹಾಗಾಗಿ ಕ್ರೆಡಿಟ್ ಸೈಡ್ ತೊಗೊಳ್ತಾ ಇದ್ದೀನಿ. ಎಷ್ಟು ಜಾಸ್ತಿ ಆಗ್ತಾ ಇದೆ? 10,000 ರೂಪಾಯಿ. ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಮಾತ್ರ ತೊಗೊಳ್ಬೇಕು. 66,000 ರೂಪಾಯಿ ಆಗ್ತಾ ಇದೆ. ಅದರ ಹಳೆ ವ್ಯಾಲ್ಯೂ 56,000. 66ದಾಗ 56 ಕಳೆದ್ರೆ 10,000 ಜಾಸ್ತಿ. ಪ್ರೆಸೆಂಟೇಷನ್ ಕೂಡ ಈ ರೀತಿ ಮಾಡಬೇಕು, 80/80 ಬೇಕಿದ್ದಲ್ಲಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನದ? ಅಡ್ಜಸ್ಟ್ಮೆಂಟ್ ಸಿನಲ್ಲಿನ 2 ಅಡ್ಜಸ್ಟ್ಮೆಂಟ್ ಕೊಟ್ಟಾರ ಅವರು. ಆ್ಯಂಡ್ ಮೇಕ್ ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜಸ್, ಆಲ್ ಟೈಪ್ ಆಫ್ ಪ್ರೊವಿಷನ್ಸ್ ಆರ್ ಎಕ್ಸ್ಪೆನ್ಸಸ್.
ಬರುವಂತಹ ಎಲ್ಲ ಪ್ರೊವಿಷನ್ಗಳು ಎಕ್ಸ್ಪೆನ್ಸ್. ಯಾವುದು ಬೇಕಾದಿಲ್ಲರಿ, ಪ್ರೊವಿಷನ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಎಕ್ಸ್ಪೆನ್ಸ್ ಅಂತೇಳಿ. ಮತ್ತು ಎಕ್ಸ್ಪೆನ್ಸನ್ನು ಯಾವ ಸೈಡ್ ತಗೋತೀವಿ ನಾವು, ಡೆಬಿಟ್ ಸೈಡ್. ಸೊ ಟು ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜಸ್. ಓಕೆ, ಎಷ್ಟದು ನೋಡ್ರಿ, ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜಸ್ 700 rupees. ನಾವು ಕೂಡ ಇಲ್ಲಿ 700. ಎರಡು ಅಡ್ಜಸ್ಟ್ಮೆಂಟ್ ಮುಗೀತು. ಅಡ್ಜಸ್ಟ್ಮೆಂಟ್ ಡಿ, ಡೆಪ್ರಿಸಿಯೇಟ್. ಡಿ ಫಾರ್ ಡೆಪ್ರಿಸಿಯೇಟ್, ಡಿ ಫಾರ್ ಡೆಬಿಟ್ ಸೈಡ್. ಡೆಪ್ರಿಸಿಯೇಷನ್ ಇಸ್ ಆಲ್ವೇಸ್ ಎಕ್ಸ್ಪೆನ್ಸ್. ಮೋಟರ್ ಕಾರನ್ನು ಡೆಪ್ರಿಷಿಯೇಟ್ ಮಾಡಂತ ಹೇಳ್ತಾ ಇದ್ದಾರೆ. ರೆಡ್ಯೂಸ್, ಸ್ಟಾಕನ್ನು ರೆಡ್ಯೂಸ್ ಮಾಡಂತ ಹೇಳ್ತಾರೆ. ರೆಡ್ಯೂಸ್ ಅಂದ್ರೆ ಕಡಿಮೆ ಮಾಡೋದು, ಡೆಪ್ರಿಷಿಯೇಟ್ ಅಂದ್ರೂ ಕಡಿಮೆ ಮಾಡೋದು. ಎರಡು ಆಸ್ತಿ ಅದ, ಮತ್ತು ಆಸ್ತಿ ಕಡಿಮೆ ಆಗ್ತಾ ಇದ್ದರೆ ನಮಗೆ ಲಾಸ್ ಆಗ್ತದೆ. ಲಾಸ್ ಮತ್ತು ಎಕ್ಸ್ಪೆನ್ಸ್ಗಳನ್ನು ಯಾವ ಸೈಡ್ ತಗೋತೀವಿ, ಡೆಬಿಟ್ ಸೈಡ್. ಹಾಗಾಗಿ ಇಲ್ಲಿ ಟು ಡೆಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ಮೇಲೆ ಡೆಪ್ರಿಸಿಯೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಬ್ರಾಕೆಟ್ನಲ್ಲಿ ಮೋಟರ್ ಕಾರ್ ಎಷ್ಟು ಪರ್ಸೆಂಟ್, 10%. ಹಾಗಾದರೆ ಮೋಟರ್ ಕಾರ್ ವ್ಯಾಲ್ಯೂ ಎಷ್ಟು ಅಂತ ನೋಡುವ. ಮೋಟರ್ ಕಾರ್ ವ್ಯಾಲ್ಯೂ ಬಂದುಬಿಟ್ಟು 30,000 ರೂಪಾಯಿ. ಸೊ ಹಾಗಾಗಿ ಇಲ್ಲಿ 30,000 ಇಂಟು 10/100. 30,000 ಮೇಲೆ 10% ನೀವು ಕ್ಯಾಲ್ಕುಲೇಟರ್ನ ತೊಗೊಂಡು ಮಾಡಿದಾಗ 30,000 ಇಂಟು 10/100 ನಮಗೆ ಸಿಗೋದು ಎಷ್ಟಪ್ಪ ಅಂದರೆ 3,000 rupees. ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿ 3,000 ಅಂತ ತಗೋತೀನಿ. ಕ್ಯಾಲ್ಕುಲೇಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಜೊತೆಗೆ ನೀವು ಸಾಲ್ವ್ ಮಾಡಿದ್ರೆ ನಿಮಗೂ ಈಸಿ ಅನ್ನಿಸ್ತದೆ. ಇನ್ನು ಅಲ್ಲೇ ಮತ್ತು ರೆಡ್ಯೂಸ್ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಕೂಡ ಡೆಬಿಟ್ ಸೈಡ್ ಬರ್ತದೆ. ಟು ಸ್ಟಾಕ್ ಅಂತ ಬರೀರಿ, ಬ್ರ್ಯಾಕೆಟ್ನಲ್ಲಿ ರೆಡ್ಯೂಸ್ಡ್ ಅಂತ ಬರೀರಿ. ಎಷ್ಟು ಪರ್ಸೆಂಟ್ ರೆಡ್ಯೂಸ್ ಮಾಡಂತ ಹೇಳ್ತಾ ಇದ್ದಾರೆ, 10%. ಸ್ಟಾಕ್ ವ್ಯಾಲ್ಯೂ ಎಷ್ಟದ ಅಂತ ನೋಡುವ. 48,000 ಸ್ಟಾಕ್ ವ್ಯಾಲ್ಯೂ ಅದ. ಸೊ 48,000 ಇಂಟು 10%. 10% ಅಂದಾಗ ಒಂದು 0 ಕಡಿಮೆ ಆಗ್ತದೆ. ಸೊ 4,800 ಆಗ್ತದೆ. ಓಕೆ, ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿದು ಈಗ ನೀವೇನು ಮಾಡಬೇಕು, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡೂ ಸೈಡ್ ಚೆಕ್ ಮಾಡಿ ಯಾವುದರಲ್ಲಿ ಜಾಸ್ತಿ ಬರ್ತಾ ಇದೆ. ಇಲ್ಲಿ 10,000 ಇದೆ, ಇದು 3,407 ಆಗ್ತದೆ. ಸೊ ಹೈಯೆಸ್ಟ್ ಈ ಕಡೆನೇ ಬರ್ತದೆ 10,000. ಸೊ ನೀವೇನು ಮಾಡಬೇಕು, 10,000 ಅಂತೇಳಿ ಎರಡೂ ಕಡೆ ಅಮೌಂಟನ್ನು ಬರಿಬೇಕು. 10,000 ಒಳಗಡೆ ಇದನ್ನೆಲ್ಲ ನೀವು ಮೈನಸ್ ಮಾಡಬೇಕು. ಕರೆಕ್ಟಾ? 10,000 ಮೈನಸ್ 4,800 ಮೈನಸ್ 3,000 ಮೈನಸ್ 700. ವಿ ವಿಲ್ ಗೆಟ್ ಪ್ರಾಫಿಟ್ ಆಫ್ ₹1,500. ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ನಮಗೆ? 1,500 ರೂಪಾಯಿ ನಮಗೇನು ಸಿಗ್ತಾ ಇದೆ ಪ್ರಾಫಿಟ್. ಈಗ ಇದಕ್ಕೆ ಯಾಕೆ ನಾವು ಪ್ರಾಫಿಟ್ ಅಂತ ಇದ್ದೀವಿ? ಬಿಕಾಸ್ ಕ್ರೆಡಿಟ್ ಸೈಡ್ ನಾವು ಬರೆದಿರೋದು ಇನ್ಕಮ್, ಮತ್ತು ಇನ್ಕಮ್ ಹೆಚ್ಚಾಗ್ತಾ ಇದೆ, ಖರ್ಚು ಕಡಿಮೆ ಆಗ್ತಾ ಇದೆ. ಖರ್ಚು ಕಡಿಮೆ ಆಗ್ತಾ ಇದೆ ಅಂದರೆ ನಮಗದು ಪ್ರಾಫಿಟ್ ಆಗಬೇಕು. ಸೊ ಇದನ್ನು ಎಲ್ಲಿ ಕಳಿಸ್ಬೇಕಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಕರಿತೀವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಈಗ ಪಾರ್ಟ್ನರ್ಸ್ ಯಾರ್ಯಾರದಾರು ಅಂತ ನೋಡುವ. ಆಲ್ರೆಡಿ ಕ್ವಶನನ್ನು ಓದಿದ ನಿಮ್ಗೆ ಗೊತ್ತಾಗಿರ್ತದೆ, ಅನಿತಾ ಮತ್ತು ಸುನಿತಾ. ಹಾಗಾಗಿ ಅನಿತಾ ಮತ್ತು ಸುನಿತಾ ಅಂತ ಬರಿಬೇಕು. ಎಷ್ಟಾಗ್ಯದ ಪ್ರಾಫಿಟ್? 1,500. ಸೊ 1,500 ಇಂಟು ಬಿಕಾಸ್ ಆ 1,500 ರೂಪಾಯಿ ಪ್ರಾಫಿಟನ್ನು ಅನಿತಾ ಮತ್ತು ಸುನಿತಾ ಅವರಿಗೆ ನಾವೇನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅರ್ಥ ಆಯ್ತಾ? ಅನಿತಾ ಮತ್ತು ಸುನಿತಾಗೆ 1,500 ಪ್ರಾಫಿಟ್ ವಿಂಗಡಣೆ ಆಗಬೇಕು. ಈಗ ಅನಿತಾಗೆಷ್ಟು ಸುನಿತಾಗೆಷ್ಟು ಕ್ವಶನ್ದಾಗ ಕೊಟ್ಟಿರ್ತಾರೆ ರೀ, ರೇಷಿಯೋ ಕೊಟ್ಟಿರ್ತಾರೆ ಅವರು. ಓಕೆ, ಇಲ್ಲಿ ಬರದಾರ ನೋಡ್ರಿ. ಇಲ್ಲಿ ಅನಿತಾ ಆ್ಯಂಡ್ ಸುನಿತಾ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:1. ಅಂದರೆ 2 ಅನ್ನೋದು ಅನಿತಾ ಅವ್ರದ್ದು, 1 ಅನ್ನೋದು ಸುನಿತಾ ಅವ್ರದ್ದು. ಸೊ 2 ಡಿವೈಡೆಡ್ ಬೈ 2 + 1 3. 2 ಡಿವೈಡೆಡ್ ಬೈ 3 1 ಡಿವೈಡೆಡ್ ಬೈ 3 ಆಗ್ತದೆ. 2 ಡಿವೈಡೆಡ್ ಬೈ 3 1 ಡಿವೈಡೆಡ್ ಬೈ 3. ಸೊ ಅದರ ಆನ್ಸರ್ ಎಷ್ಟು ಬರ್ತದ ಅಂತ ನೋಡುವ. 1,500 ಇಂಟು 2 ಡಿವೈಡೆಡ್ ಬೈ 3 ಎಷ್ಟು ಬರ್ತದ? 1,000 ರೂಪೀಸ್. ಅದೇ ರೀತಿ 1,500 ಇಂಟು 1 ಡಿವೈಡೆಡ್ ಬೈ 3 ಎಷ್ಟು ಬರ್ತದ? 500. ಸೊ ಎರಡೂ ಕೂಡಿಸಿದಾಗ 1,500 ಬರಲೇಬೇಕು. ಸೊ ಈ ರೀತಿ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡ್ತೀವಿ. ಇದಾದ ನಂತರ ನಾವು ಮಾಡಬೇಕಾಗಿರೋ ನೆಕ್ಸ್ಟ್ ಅಕೌಂಟ್ ಯಾವುದಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಮಿಡಿಯೇಟ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಹಾಕ್ತೀವಿ. ಇದು ಡೆಬಿಟ್ ಸೈಡ್ ಆಗಿರ್ತದೆ, ಇದು ಕ್ರೆಡಿಟ್ ಸೈಡ್ ಆಗಿರ್ತದೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅಮೌಂಟ್ ಕಾಲಮ್ 3 ಹಾಕಬೇಕಾಗ್ತದೆ. ಯಾಕೆ 3 ಹಾಕಬೇಕಪ್ಪ ಅಂದರೆ ಅನಿತಾ, ಸುನಿತಾ ಮತ್ತು ವಿನುತಾ 3 ಜನ ಬಂದರು. ಹಾಗಾಗಿ 3 ಅಮೌಂಟ್ ಕಾಲಮನ್ನು ಹಾಕಿ ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಮಾಡಬೇಕಾಗ್ತದೆ.
ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಿಮಗೆ ಇಲ್ಲಿ ಈ ರೀತಿ ಕಾಣ್ತದ. ಪರ್ಟಿಕ್ಯುಲರ್ಸ್ ಅನಿತಾ, ಸುನಿತಾ, ವಿನುತಾ. ಪರ್ಟಿಕ್ಯುಲರ್ಸ್ ಅನಿತಾ, ಸುನಿತಾ, ವಿನುತಾ. ಒಂದು ಡೆಬಿಟ್ ಸೈಡ್ ಮತ್ತೊಂದು ಕ್ರೆಡಿಟ್ ಸೈಡ್. ಈ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮ್ಯಾಟ್ ಬರ್ತದೆ. 3 ಜನ ಇದ್ರೆ 3 ಜನರ ಹೆಸರನ್ನು ಹಾಕಿರಿ, 4 ಜನ ಇದ್ದರೆ 4 ಜನರ ಹೆಸರನ್ನು ಹಾಕಬೇಕಾಗ್ತದೆ. ಇಲ್ಲಿ ಈ ಕೇಸ್ನಲ್ಲಿ 2 ಜನ ಹಳೆ ಪಾರ್ಟ್ನರ್ಸ್ ಇದ್ದಾರೆ, ಆಮೇಲೆ ಮತ್ತೊಬ್ಬರು ಹೊಸ ಪಾರ್ಟ್ನರ್ ಇದ್ದಾರೆ. ಹಾಗಾಗಿ 3 ಅಮೌಂಟ್ ಕಾಲಮ್ ಆಗ್ತಾ ಇದ್ದೀನಿ. ಓಕೆ, ನಿಮಗೆ ಆಲ್ರೆಡಿ ಟೆಕ್ನಿಕನ್ನು ಇಲ್ಲಿ ಮೇಲ್ಗಡೆ ಹೇಳ್ಕೊಟ್ಟಿದ್ದೀನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ 3-2-1 ಫಾರ್ಮುಲಾ ಫಾಲೋ ಮಾಡಿರಿ. 3 ಓಲ್ಡ್ ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು. ಅಂದರೆ ಮೊದಲು ನಾವೇನು ಮಾಡಬೇಕು, 3 ಐಟಮ್ಗಳನ್ನು ಹಳೆ ಬ್ಯಾಲೆನ್ಸ್ ಶೀಟನ್ನು ತೊಗೋಬೇಕು. ಓಲ್ಡ್ ಕ್ಯಾಪಿಟಲ್ ತೊಗೊಳ್ಬೇಕು, ಜನರಲ್ ರಿಸರ್ವ್ ತೊಗೋಬೇಕು, P&L ತೊಗೊಳ್ಬೇಕು. ಈಗ ನೋಡುವ ಇಲ್ಲಿ ಏನೇನದ ಅಂತೇಳಿ. ಓಕೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ಗೆ ಬರ್ತಾ ಇದ್ದೀನಿ. ಓಲ್ಡ್ ಕ್ಯಾಪಿಟಲ್ಸ್ ಅದ, ಹಾಗಾಗಿ ಆ ಓಲ್ಡ್ ಕ್ಯಾಪಿಟಲ್ಸನ್ನು ಫಸ್ಟ್ ಎಂಟ್ರಿ ಮಾಡಬೇಕು. ಇದು ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ದಿಸ್ ಈಸ್ ರೈಟ್, ದಿಸ್ ಈಸ್ ಲೆಫ್ಟ್. ಲೆಫ್ಟ್ ಸೈಡ್ ಅದ, ನಾವೇನು ಮಾಡಬೇಕು, ಅಪೋಸಿಟ್ ಸೈಡ್ ಬರಬೇಕು. ಲೆಫ್ಟ್ ಈ ಕಡೆ ರೈಟ್ ಸೈಡ್ ಬಂದು ಅದನ್ನು ಎಂಟ್ರಿ ಮಾಡಬೇಕು. ಏನಂತ ಬರೀಬೇಕು? ಬೈ ಕ್ಯಾಪಿಟಲ್ಸ್ ಅಂತ ಬರೀಬೇಡ್ರಿ, ಬಿಕಾಸ್ ಆಲ್ರೆಡಿ ಕ್ಯಾಪಿಟಲ್ ಅಂತ ಹೆಡ್ಡಿಂಗ್ ಹಾಕಿದ್ದೀವಿ. ಮತ್ತೊಂದು ಸಲ ಕ್ಯಾಪಿಟಲ್ ಅಂತ ಬರೆದ್ರೆ ಅದು ಸರಿ ಕಾಣಲ್ಲ. ಹಾಗಾಗಿ ನೀವೇನು ಬರೀಬೇಕು? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಕರೆಕ್ಟಾ? ಓಕೆ, ಅನಿತಾ ಅವರ ಕ್ಯಾಪಿಟಲ್ 80,000 ಅದ, ಸುನಿತಾ ಅವರ ಕ್ಯಾಪಿಟಲ್ 60 ಅದ. ಸೊ ಅನಿತಾ ಕಾಲಮ್ನಲ್ಲಿ 80,000 ಬರಿತೀನಿ, ಸುನಿತಾ ಕಾಲಮ್ನಲ್ಲಿ 60,000 ಅಂತ ಬರಿತೀನಿ. ಓಕೆನಾ? ನೆಕ್ಸ್ಟ್ ನಾ ಹೇಳಿರೋ ಫಾರ್ಮುಲಾ ಪ್ರಕಾರ ಓಲ್ಡ್ ಕ್ಯಾಪಿಟಲ್ ಆಯಿತಾ, ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಐತೆ ಅಂತ ಚೆಕ್ ಮಾಡಬೇಕು. ನೀವು ನೋಡುವ ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾದರೂ ಕಾಣ್ತಾ ಇದೆ? ಎಸ್, ರಿಸರ್ವ್ ಫಂಡ್ ಅದ. ಹೌ ಮಚ್ ಇಸ್ ದ ರಿಸರ್ವ್ ಫಂಡ್ ಅಮೌಂಟ್? 18,000 rupees. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು? ಬಾಯ್ ರಿಸರ್ವ್ ಫಂಡ್ ಕಾಲಮ್ ಸಣ್ಣ ಆಗಿರೋದ್ರಿಂದ ಅಕ್ಷರ ಕೂಡ ಒಂದು ಸ್ವಲ್ಪ ಸಣ್ಣ ಮಾಡಿರಿ, ಏನು ಸಮಸ್ಯೆ ಇಲ್ಲ. ಈಗ ರಿಸರ್ವ್ ಫಂಡ್ ಎಷ್ಟದಪ್ಪ ಅಂದರೆ 18,000. ಒಂದನ್ನು ಗಮನಿಸಬಹುದು, ಕ್ಯಾಪಿಟಲ್ಸ್ ಬೇರೆ ಬೇರೆ ಕೊಟ್ಟಿದ್ರು, ಬೇರೆ ಬೇರೆ ಬರೆದ್ವಿ. ಆದರೆ ಸರ್ ರಿಸರ್ವ್ ಫಂಡ್ 18,000 ಕೊಟ್ಟಿದ್ದಾರೆ. ಈಗ ಅನಿತಾ ಅವ್ರಿಗೆ ಎಷ್ಟು, ಸುನಿತಾ ಅವ್ರಿಗೆ ಎಷ್ಟು? ಅಗೇನ್ ಸೇಮ್. ಇಲ್ಲಿ ನಾವು ಪ್ರಾಫಿಟ್ಸನ್ನು ಯಾವ ರೀತಿ ಡಿವೈಡ್ ಮಾಡಿದ್ವಿ, ಅದೇ ರೀತಿ ರಿಸರ್ವ್ ಫಂಡನ್ನು ಕೂಡ ಇಬ್ಬರಿಗೂ ಡಿವೈಡ್ ಮಾಡಬೇಕು. ಅರ್ಥ ಆಯ್ತಾ? 18,000 rupees ರಿಸರ್ವ್ ಅದ, ಇಂಟು 2/3 12,000 ರೂಪಾಯಿ ಅನಿತಾ. ಯಾಕೆ 2/3? ಇಲ್ಲಿ ಮಾಡೇ ನೋಡ್ರಿ, 2/3. ಓಲ್ಡ್ ರೇಷಿಯೋ ಇಸ್ 2:1. ಸೊ 2/2:1 ಅಂದರೆ 2 + 1 3. ಸೊ 2/3 12,000 ಆಗ್ತದೆ. ಇನ್ನು ಇದು 18,000 ರೂಪಾಯಿ ಇಂಟು 1/3 6,000 ಆಗ್ತದೆ. ಹಾಗಾಗಿ 12,000 ಮತ್ತು 6,000. ಓಕೆ, ನೆಕ್ಸ್ಟ್ P&L ಅಕೌಂಟ್ ಕೊಟ್ಟಿಲ್ಲ, ಬಿಟ್ಟು ಬಿಡೋನು. ಇನ್ನು 2 ಐಟಮ್ ಎಲ್ಲಿಂದಪ್ಪ ಅಂದರೆ ಅಡ್ಜಸ್ಟ್ಮೆಂಟಿಂದ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟಿಂದ ಏನು ತೊಗೋಬೇಕು? ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್ ಮತ್ತು ಗುಡ್ವಿಲ್ಲನ್ನು ಎಂಟ್ರಿ ಮಾಡಬೇಕು. ಅದನ್ನು ಹೆಂಗೆ ಬರೀಬೇಕು? ಬಾಯ್ ಬ್ಯಾಂಕ್ ಆರ್ ಕ್ಯಾಶ್ ಅಂತ ಕರಿತೀವಿ. ಬಾಯ್ ಬ್ಯಾಂಕ್ ಆರ್ ಕ್ಯಾಶ್. ಸೇಫ್ಟಿಗೆ ನೀವು ಬೇಕಾದರೆ ಬ್ರ್ಯಾಕೆಟ್ನಲ್ಲಿ ಕ್ಯಾಪಿಟಲ್ ಪ್ಲಸ್ ಗುಡ್ವಿಲ್ ಅಂತ ಬರೀಬಹುದು. ಇದು ಯಾರು ತೊಗೊಂಡು ಬಂದಿದ್ದು? ಹೊಸ ಪಾರ್ಟ್ನರ್. ಎಷ್ಟು ತೊಗೊಂಬಂದಾನು? 40,000 ಕ್ಯಾಪಿಟಲ್, 30,000 ಗುಡ್ವಿಲ್. ಸೊ 40 + 30 ಎಷ್ಟು ಆಗ್ತದಪ್ಪ ಅಂದರೆ 70,000 ರೂಪಾಯಿ ಆಗ್ತದೆ. ಚೆಕ್ ಕೂಡ ಮಾಡ್ಬೋದು ನೀವು. 40,000 + 30,000 70,000 rupees. ಅದನ್ನು ತೊಗೊಂಡು ಬಂದಿದ್ದು ಯಾರಪ್ಪ ಅಂದರೆ ವಿನುತಾ. ಸೊ ಯಾರ ಕಾಲಮ್ದಾಗ ಬರೀಬೇಕು ನಾವು? ವಿನುತಾ ಕಾಲಮ್ದಾಗ 70,000 rupeesನ್ನು ಬರೀಬೇಕು. ಕರೆಕ್ಟಾ? ಈಗ ಇಲ್ಲಿಗೆ ಇದು ಮುಂದೆ ಕಂಟಿನ್ಯೂ ಆಗಲ್ಲ. ಇಲ್ಲಿ ಮತ್ತೊಂದು ಏನೋ ಕೆಲಸ ಮಾಡಬೇಕು ನಾವು. 2 ಐಟಮ್ ಫ್ರಮ್ ಅಡ್ಜಸ್ಟ್ಮೆಂಟ್ಸ್ ತೊಗೊಂಡಾಯ್ತು ರೀ, ಕ್ಯಾಪಿಟಲ್ ಮತ್ತು ಗುಡ್ವಿಲ್ 2 ತೊಗೊಂಡ್ವಿ. ಈಗ ಇಲ್ಲಿ ಏನು ಕ್ಯಾಪಿಟಲ್ ತೊಗೊಂಬಂದು ನಾನು ಅದು ಅವಂದಾಗಿರ್ತದೆ, ಅದು ಬಿಸ್ನೆಸ್ನಲ್ಲಿ ಉಳಿತದೆ. ಗುಡ್ವಿಲ್ ಏನದ, ಆ ಗುಡ್ವಿಲ್ ಅವಂದು ಅಲ್ಲ. ಅವನು ತೊಗೊಂಬಂದಿರುವಂತಹ ಗುಡ್ವಿಲ್ಲನ್ನು ಅನಿತಾ ಮತ್ತು ಸುನಿತಾ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ದಿಸ್ ಈಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ವಿಲ್. ಅರ್ಥ ಆಯ್ತಾ? ಇಲ್ಲಿ ಏನು ಅವ್ರು ಗುಡ್ವಿಲ್ 30,000 ರೂಪಾಯಿ ತೊಗೊಂಡ್ಬಂದಾರಲ್ಲ, ಈ 30,000 ಗುಡ್ವಿಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಕ್ವಶನ್ದಾಗ ಎಲ್ಲೂ ಹೇಳಿಲ್ಲ ಸರ್, ಯಾಕೆ ಮಾಡ್ತಾ ಇದ್ದೀರಾ? ಇಲ್ಲ, ಇಟ್ ಈಸ್ ರೂಲ್ ಆಸ್ ಪರ್ AS 26 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಪ್ರಕಾರ ಗುಡ್ವಿಲ್ಲನ್ನು ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಕಂಪಲ್ಸರಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ, ಆ ಡಿಸ್ಟ್ರಿಬ್ಯೂಷನ್ ಟೆಕ್ನಿಕ್ ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾನೊಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಕೇಳ್ರಿ. ಈ ಗುಡ್ವಿಲನ್ನು ತಗೊಂಡು ಬಂದವರು ಯಾರು? ವಿನುತಾ. ಇಟ್ ಈಸ್ ಗಿವನ್ ಬಾಯ್. ಈಗ ಬಾಯ್ ಯಾವ ಸೈಡ್ ಬರಿತೀವಿ? ಡೆಬಿಟ್ ಸೈಡು, ಕ್ರೆಡಿಟ್ ಸೈಡು? ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಬಾಯ್. ಇಟ್ ಈಸ್ ಗಿವನ್ ಬಾಯ್ ಯಾರಿಂದ? ಇಟ್ ಈಸ್ ಗಿವನ್ ಬಾಯ್
ವಿನುತಾ. ಸೊ ವಿನುತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಓಕೆ, ವಿನುತಾ ಅವರು ಈ ಗುಡ್ ವಿಲ್ಲನ್ನು ಯಾರಿಗೆ ಕೊಡ್ತಾ ಇದ್ದಾರೆ? ಅನಿತಾ ಮತ್ತು ಸುನಿತಾ. ಇಟ್ ಈಸ್ ಬ್ರಾಟ್ ಬೈ ವಿನುತಾ. ಇಟ್ ಈಸ್ ಗಿವನ್ ಟು. ಈಗ ಟು ಎಲ್ಲಿ ಬರಿತೀವಿ? ಡೆಬಿಟ್ ಸೈಡ್. ಸೊ ಇಟ್ ಈಸ್ ಗಿವನ್ ಟು ಅನಿತಾ ಆ್ಯಂಡ್ ಇಟ್ ಈಸ್ ಗಿವನ್ ಟು ಸುನಿತಾ. ಸೊ ಅನಿತಾಸ್ ಕ್ಯಾಪಿಟಲ್ ಅಕೌಂಟ್, ಸುನಿತಾಸ್ ಕ್ಯಾಪಿಟಲ್ ಅಕೌಂಟ್. ಈ ರೀತಿ ವೆರಿ ವೆರಿ ಸಿಂಪಲ್ ಕಾಂಟ್ರಾ ಎಂಟ್ರಿಯನ್ನು ಮಾಡಬೇಕು. ಎಷ್ಟು ಜನಕ್ಕೆ ಟೆಕ್ನಿಕ್ ಗೊತ್ತಿಲ್ಲ. ನಾವು ವಿನುತಾ ಅವರು ತೊಗೊಂಬಂದಿರೋ ಗುಡ್ ವಿಲ್ಲನ್ನು ಅನಿತಾ ಮತ್ತು ಸುನಿತಾಗೆ ಹಂಚಬೇಕು ರೀ. ವಿನುತಾ ತೊಗೊಂಬರ್ತಾ ಇದ್ದಾರೆ. ಸೊ ಯಾರಿಂದ? ವಿನುತಾ ಅವರಿಂದ. ಯಾರಿಗೆ ಕೊಡ್ತಾ ಇದ್ದಾರೆ? ಇಟ್ ಈಸ್ ಗಿವನ್ ಟು ಈ ಕಡೆ ಬರಿತೀವಿ, ಟು ಅನಿತಾ, ಟು ಸುನಿತಾ. ಈಗ ಅಮೌಂಟ್ ಎಲ್ಲೆಲ್ಲಿ ಬರಿಬೇಕು ಅನ್ನೋ ಸಮಸ್ಯೆ ಅದ. ವಿನುತಾದ ಯಾರ ಹೆಸರದ ಅವರ ಹೆಸರಿನ ಕಾಲಮ್ನಲ್ಲಿ ಡ್ಯಾಶ್ ಹಾಕ್ರಿ. ಅನಿತಾ ಮತ್ತು ಸುನಿತಾದ ಸೊ ಯಾರ ಹತ್ರ ಡ್ಯಾಶ್ ಹಾಕ್ಬೇಕು ನಾನು? ಅನಿತಾ ಸುನಿತಾ ಡ್ಯಾಶ್. ಅರ್ಥ ಆಯ್ತಿಲ್ಲೋ? ಈಗ ಗುಡ್ ವಿಲ್ಲನ್ನು ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಸರ್ ಹೇಳ್ತಾ ಇದ್ದಾರೆ. 30,000 ರೂಪಾಯಿ ಗುಡ್ ವಿಲ್ ಅನಿತಾ ಮತ್ತು ಸುನಿತಾಗೆ ಹೋಗಬೇಕು. ಈಗ ಸ್ಯಾಕ್ರಿಫೈಸ್ ರೇಷಿಯೋ ನಮ್ಮ ಹತ್ರ ಇಲ್ಲ, ಹಾಗಾಗಿ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಈಸ್ ಅವರ್ ಸ್ಯಾಕ್ರಿಫೈಸ್ ರೇಷಿಯೋ. 2:1 ಅದ. ಸೊ ಏನು ಮಾಡೋಣ? 2:1ದಾಗ ಡಿಸ್ಟ್ರಿಬ್ಯೂಟ್ ಮಾಡಿರಿ. 30,000 ರೂಪಾಯಿ ಗುಡ್ ವಿಲ್ ತೊಗೊಂಬರ್ತಾ ಇದ್ದಾರೆ. ಇಂಟು 2/3 20,000 ಅನಿತಾ. ಸೊ 20,000 ಅನಿತಾ ಕಾಲಮ್ದಾಗ ಬರೀರಿ. ಇನ್ನೇನು 10,000 ಉಳಿತು ಅದು ಸುನಿತಾ ಕಾಲಮ್ದಾಗ ಬರೀರಿ. 30,000 ರೂಪೀಸ್ ಗುಡ್ ವಿಲ್ಲನ್ನು 20 ಅನಿತಾ ಇನ್ನು 10 ಸುನಿತಾ. ಇಲ್ಲೂ ಕೂಡ ಸೇಮ್. ಅನಿತಾ 20,000, ಸುನಿತಾ 10,000. ಸೊ ಈ ರೀತಿ ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ ವಿಲ್ ಶುಡ್ ಬಿ ಡನ್. ಅರ್ಥ ಆಯ್ತಾ? ಓಕೆ, ಇಲ್ಲಿ ಮತ್ತೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಹಾಫ್ ಆಫ್ ದ ಗುಡ್ ವಿಲ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಅಂದರೆ ಅರ್ಧ ಗುಡ್ ವಿಲ್ಲನ್ನು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಗುಡ್ ವಿಲ್ಲನ್ನು ನಾವು ಕೊಟ್ಟಾಗ ಯಾವ ಸೈಡ್ ಬರ್ತಿದ್ವಿ? ಕ್ರೆಡಿಟ್ ಸೈಡ್ ಬರ್ತಿದ್ವಿ. ಬಾಯ್ ಅನಿತಾ, ಸುನಿತಾ, ಅನಿತಾ ಮತ್ತು ಬಾಯ್ ವಿನುತಾ, ಅನಿತಾ ಮತ್ತು ಸುನಿತಾಗೆ 20,000 10,000 ತಲಾ 20,000, ಇವ್ರಿಗೆ ತಲಾ 10,000 ಕೊಡ್ತಾ ಇದ್ದಾರೆ. ಸೊ ಇದ್ರೊಳಗಡೆ ಏನಾಗ್ತಾ ಇದೆ? ಅನಿತಾ ಅವರು ಅರ್ಧ ತಗೊಂಡು ಹೋಗ್ತಾ ಇದ್ದಾರೆ, ಸುನಿತಾ ಅವರು ಅರ್ಧ ತಗೊಂಡು ಹೋಗ್ತಾ ಇದ್ದಾರೆ. ರೊಕ್ಕ ಬಂದಾಗ ಕ್ರೆಡಿಟ್ ಸೈಡ್ ಬಂದಿದ್ವಿ ಅನಿತಾ ಸುನಿತಾ ಅಂತೇಳಿ. ಡೆಬಿಟ್ ಸೈಡ್ ವಿನುತಾ ಅವ್ರ ಕಡೆಯಿಂದ ಹೋದು, ಹಾಗಾಗಿ ಡೆಬಿಟ್ ಸೈಡ್ ಬರ್ತಿದ್ದೀವಿ. ಅನಿತಾ ಮತ್ತು ಸುನಿತಾಗೆ ರೊಕ್ಕ ಬಂದು, ಹಾಗಾಗಿ ಕ್ರೆಡಿಟ್ ಸೈಡ್. ಈಗ ಈ 20,000 ಒಳಗಡೆ ಅವ್ರು ಅರ್ಧ ಏನು ಮಾಡ್ತಾ ಇದ್ದಾರೆ? ವಿತ್ಡ್ರಾನ್ ಮಾಡ್ತಾ ಇದ್ದಾರೆ. 20,000 ಅರ್ಧ ಎಷ್ಟಾಗ್ತದೆ? 10,000. 10,000 ಅರ್ಧ 5,000. ಸೊ ಅರ್ಧ ವಿಡ್ರಾನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಡೆಬಿಟ್ ಸೈಡ್ ಬರ್ತಾ ಇದ್ದೀವಿ. ಇದಕ್ಕೆ ಏನು ಬರೀಬೇಕು? ಟು ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ಬ್ರ್ಯಾಕೆಟ್ನಲ್ಲಿ ಗುಡ್ ವಿಲ್ ಹಾಫ್ ವಿತ್ಡ್ರಾನ್ ಅಂತ ಬರೀಬೇಕು. ಓಕೆನಾ? ಈ ರೀತಿ ಗುಡ್ ವಿಲ್ಲನ್ನು ವಿಡ್ರಾ ಮಾಡಬೇಕು. ಓಕೆ, 3 ಐಟಮ್ ಫ್ರಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಆಯಿತಾ? ಅಡ್ಜಸ್ಟ್ಮೆಂಟ್ 2 ಐಟಮ್ ಆಯಿತಾ? ಒಂದು ಉಳಿತೀಗ. ಒನ್ ಫಾರ್ಮುಲಾ ಯಾವುದು? ರಿವ್ಯಾಲ್ಯೂಯೇಷನ್. ಎಷ್ಟು ಜನ ಬರೀತಾರೆ? 100% 3-1 ಫಾರ್ಮುಲಾ ನೆನಪಿಟ್ಕೊಳ್ರಿ, ನೆನಪು ಉಳಿತದ. ಈಗ 1 ಫ್ರಮ್ ರಿವ್ಯಾಲ್ಯೂಯೇಷನ್. ರಿವ್ಯಾಲ್ಯೂಯೇಷನ್ದಾಗ ನಮಗೇನಾಗಿತ್ತು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಆಗಿತ್ತು. ಯಾವ ಸೈಡ್ ಅದ? ಲೆಫ್ಟ್ ಸೈಡ್. ಈಗ ಇಲ್ಲಿ ಯಾವ ಸೈಡ್ ಬರಬೇಕು? ರೈಟ್ ಸೈಡ್. ಸೊ ಏನಂತ ಬರೀಬೇಕು? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರಿತೀವಿ. ಬ್ರಾಕೆಟ್ನಲ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ ಪ್ರಾಫಿಟ್. 1,000 ರೂಪಾಯಿ ಅನಿತಾ, 500 ರೂಪಾಯಿ ಸುನಿತಾ. ಅರ್ಥ ಆಯ್ತಾ? ಸೊ ಈ ರೀತಿ ನಾವೇನು ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಬರಿತೀವಿ. ಈಗ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಟೋಟಲ್ ಮಾಡಬೇಕು. ವಿನುತಾ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಕ್ರೆಡಿಟ್ ಸೈಡ್ ಟೋಟಲ್ನ ಜಾಸ್ತಿ ಬರ್ತದೆ. ವಿನುತಾ ಅವರ ಕ್ರೆಡಿಟ್ ಸೈಡ್ ಟೋಟಲ್ 70,000. ಈ ಕಡೆ ಕೂಡ 70,000 ಬರಿತೀನಿ. 70,000 ಒಳಗಡೆ 10 ಮತ್ತು 20 ಮೈನಸ್ ಮಾಡೋಣ. ಕರೆಕ್ಟಾ? 70,000 ಮೈನಸ್ 10,000 ಮೈನಸ್ 20,000 ಎಷ್ಟು ಬರ್ತದೆ? 40,000 ರೂಪೀಸ್. ನಿಮಗೊಂದು ಜಾದು ತೋರಿಸ್ತೀನಿ ಕೇಳ್ರಿ. ನಾನಿಲ್ಲಿ ಏನು ಜಾದುಪ್ಪ ಅಂದ್ರೆ, ಅನಿತಾ ಅವರು ತೊಗೊಂಡು ಹೊಸ ಪಾರ್ಟ್ನರ್ ವಿನುತಾ ಅವರು ತೊಗೊಂಡು ಬಂದಿರೋ ಕ್ಯಾಪಿಟಲ್ 40, ಗುಡ್ ವಿಲ್ 30. 40 ನಾಳೆ ಅವ್ರಿಗೆ ವಾಪಸ್ ಬರ್ತದೆ, ಬಿಕಾಸ್ ಇದು ಕ್ಯಾಪಿಟಲ್. 30,000 ಏನು ಗುಡ್ ವಿಲ್ ತರ್ತದೆ, ಅದು ವಾಪಸ್ ಬರೋಂಗಿಲ್ಲ ರೀ, ಅದು ಡಿಸ್ಟ್ರಿಬ್ಯೂಟ್ ಆಗಿ ಹೋಗ್ತದೆ. ಈಗ ಅಲ್ಟಿಮೇಟ್ಲಿ ವಿನುತಾ ಅವ್ರ ಕಡೆ ಉಳಿಬೇಕಾಗಿರೋ ಹಣ ಎಷ್ಟು? 40. ಉಳಿದು ಎಷ್ಟು? 40. ದಿಸ್ ಈಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಸುನಿತಾ ಅವರ ಕ್ರೆಡಿಟ್ ಸೈಡ್ ಟೋಟಲ್ ಮಾಡುವ.
60,000 ಅದ ಪೈಲ ಪ್ಲಸ್ 6,000 ಪ್ಲಸ್ 10,000 ಪ್ಲಸ್ 500 ಎಷ್ಟು ಬರ್ತಾ ಇದೆ 76,500. ಎರಡೂ ಕಡೆ ಸೇಮ್ ಅಮೌಂಟ್ ಬರಿತೀನಿ 76,500. ಇದರೊಳಗಡೆ ನಾವೇನು ಮಾಡಬೇಕು ಈ 5,000 ರುಪೀಸನ್ನು ಮೈನಸ್ ಮಾಡಬೇಕು. ಸೊ ಎಷ್ಟು ಬರ್ತದೆ 71,500 ರುಪೀಸ್ ಬರ್ತಾ ಇದೆ. ಈಗ ಅದೇ ರೀತಿ ಅನಿತಾ ಅವರ ಕಾಲಮನ್ನು ಟೋಟಲ್ ಮಾಡುವ 80,000 ಪ್ಲಸ್ 12,000 ಪ್ಲಸ್ 20,000 ಪ್ಲಸ್ 1,000 1,13,000 ಬರ್ತಾ ಇದೆ. 1,13,000. ಎರಡು ಕಡೆ ಸೇಮ್ 1,13,000 ಬರಿಬೇಕು. ಆ 1,13,000 ಒಳಗಡೆ ಇದನ್ನು ಮೈನಸ್ ಮಾಡುವ. ಎಷ್ಟದ 10,000 ಮೈನಸ್ ಮಾಡುವ. ಸೊ ಎಷ್ಟು ಉಳಿತು 1,03,000 ರುಪೀಸ್ ಬರ್ತಾ ಇದೆ. ಈಗ ಇದಕ್ಕೆಲ್ಲ ನಾವೇನು ಬರಿಬೇಕು ಈ ಮೂರು ಅಮೌಂಟ್ ಏನು ಕ್ಯಾಪಿಟಲ್ ಅಕೌಂಟಿನ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಸ್ಟಾರ್ಟ್ ಮಾಡಿದ್ರಿ. ಈಗ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತೇಳಿ ಕ್ಲೋಸ್ ಮಾಡಬೇಕು. ಇದಕ್ಕೆ ನಾವೇನು ಬರಿತೀವಿ ಬ್ರ್ಯಾಕೆಟ್ನಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಬ್ಯಾಲೆನ್ಸಿಂಗ್ ಫಿಗರ್. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಅಕೌಂಟನ್ನು ಕ್ಲೋಸ್ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಇದಕ್ಕೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೀವಿ. ನೋಡ್ರಿ ಎಷ್ಟು ಸಿಸ್ಟಮೆಟಿಕ್ ಕಾಣ್ತಾ ಇದೆ. ಅದೇ ರೀತಿ ನೀವು ಕೂಡ ಅಷ್ಟೇ ಸಿಸ್ಟಮೆಟಿಕ್ ಆಗಿ ಇದನ್ನು ಸಾಲ್ವ್ ಮಾಡಬೇಕು. ಮತ್ತು ಸಿಸ್ಟಮೆಟಿಕ್ ಆಗಿ ಲೈನ್ ಡ್ರಾ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳು ಈ ರೀತಿ ಇದನ್ನು ಬಾಕ್ಸ್ ಮಾಡಿ ಇದನ್ನು ಟೋಟಲ್ ಮಾಡೋದೇ ಇಲ್ಲ. ಸೊ ನೀವು ಕಂಪಲ್ಸರಿ ಈ ರೀತಿ ಇದನ್ನು ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ದಿಸ್ ಈಸ್ ಯುವರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ನೆಕ್ಸ್ಟ್ ಲಾಸ್ಟ್ ಅಕೌಂಟ್ ನಾವು ಮಾಡಬೇಕಾಗಿರೋದು ಯಾವುದಪ್ಪ ಅಂದರೆ ನ್ಯೂ ಬ್ಯಾಲೆನ್ಸ್ ಶೀಟ್. ಈಗ ಎಷ್ಟೋ ಜನ ಕೇವಲ ಬ್ಯಾಲೆನ್ಸ್ ಶೀಟ್ ಅಂತ ಅಷ್ಟೇ ಹೆಸರಿಡ್ತಾರೋ, ಬಟ್ ಬರೀ ಬ್ಯಾಲೆನ್ಸ್ ಶೀಟ್ ಅಂತ ಇಡುವಂಗಿಲ್ಲ, ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಇಡಬೇಕು ರೀ. ಆ್ಯಸ್ ಆನ್ ಇಲ್ಲಿ ಹೇಳಿರ್ತಾರೆ ಅವರು ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್. ಈಗ ಇಲ್ಲಿ ಯಾವ ಡೇಟ್ ಅದ 31/3/2023. ನಾವು ನೆಕ್ಸ್ಟ್ ಡೇಟನ್ನು ಹಾಕುವ 1/4/2023. ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2023 ಅಂತೇಳಿ. ಇಲ್ಲಿ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಬರೋಂಗಿಲ್ಲ, ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಈಸ್ ನಾಟ್ ಅನ್ ಅಕೌಂಟ್, ಇಟ್ ಈಸ್ ಅ ಸ್ಟೇಟ್ಮೆಂಟ್. ಸೊ ಬ್ಯಾಲೆನ್ಸ್ ಶೀಟ್ದು ಕಾಲಮನ್ನು ನಾವೇನು ಮಾಡ್ತೀವಿ ಅಂದರೆ ಅವಾಗ ಬ್ಯಾಲೆನ್ಸ್ ಶೀಟ್ ಈ ರೀತಿ ಕಾಣ್ತದೆ. ಈಗ ಲೆಫ್ಟ್ ಸೈಡ್ ನಾವೇನು ಬರಿತೀವಿ ಇಲ್ಲಿ ಲಯಬಿಲಿಟೀಸನ್ನು ಬರಿತೀವಿ. ಆಮೇಲೆ ರುಪೀ ಸಿಂಬಾಲನ್ನು 2 ಕಾಲಮ್ ಮಾಡ್ತಾ ಇದ್ದೀನಿ, ಅಮೌಂಟ್ ಕಾಲಮ್. ಅದಾದ ನಂತರ ಇಲ್ಲಿ ಅಸೆಟ್ಸ್ ಅಂತ ಕಾಣ್ತದೆ. ಆಮೇಲೆ ರುಪೀಸ್ ಮತ್ತು ರುಪೀಸ್ ಈ ರೀತಿ ನಾವು ಬ್ಯಾಲೆನ್ಸ್ ಶೀಟನ್ನು ಬಿಡಿಸ್ತೀವಿ. ಈಗ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ವೆರಿ ಸಿಂಪಲ್ ಟೆಕ್ನಿಕ್ ಅದ. ಹಳೆ ಬ್ಯಾಲೆನ್ಸ್ ಶೀಟನ್ನು ನೋಡೋದು, ಹೊಸ ಬ್ಯಾಲೆನ್ಸ್ ಶೀಟನ್ನು ಮಾಡೋದು. ಹಳೆ ಬ್ಯಾಲೆನ್ಸ್ ಶೀಟ್ ಫಸ್ಟ್ ಐಟಮ್ ಬಿಲ್ಸ್ ಪೇಯಬಲ್. ಸೊ ನಾವು ಕೂಡ ಬಿಲ್ಸ್ ಪೇಯಬಲ್ ಇಂದ ಸ್ಟಾರ್ಟ್ ಮಾಡುವ. ಬಿಲ್ಸ್ ಪೇಯಬಲ್ ಅಂತ ಬರೀನು. ಓಕೆ, ಬಿಲ್ಸ್ ಪೇಯಬಲ್ ಅಮೌಂಟ್ ಎಷ್ಟದ ನೋಡ್ರಿ 6,000 ರುಪೀಸ್ ಅದ. 6,000 ಔಟ್ರ್ ಕಾಲಮ್. ಇಫ್ ಅಡ್ಜಸ್ಟ್ಮೆಂಟ್ ಇತ್ತು ಒಳಗಡೆ ಬರೋದು ಅಡ್ಜಸ್ಟ್ಮೆಂಟ್ ಮಾಡುವ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಅಮೌಂಟ್ ಹೊರಗಡೆ ಇರಬೇಕು. ನೆಕ್ಸ್ಟ್ ಬಿಲ್ಸ್ ಪೇಬಲ್ ಆದ ನಂತರ ಕ್ರೆಡಿಟರ್ಸ್ ಅದ. ಸೊ ನಾವು ಕೂಡ ಇಲ್ಲಿ ಕ್ರೆಡಿಟರ್ಸ್ ಅಂತ ಬರೆಯುವ. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟದ 16,000. ಸೊ ಇಲ್ಲಿ 16,000 ರುಪೀಸ್. ಕ್ರೆಡಿಟರ್ಸ್ ಮೇಲೂ ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ. ನೆಕ್ಸ್ಟ್ ರಿಸರ್ವ್ ಫಂಡ್ ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ಯದ, ಎಂಟ್ರಿ ಮಾಡೋಂಗಿಲ್ಲ. ಕ್ಯಾಪಿಟಲ್ಸ್ ಎಂಟ್ರಿ ಮಾಡಬೇಕು. ಈಗ ನೀವು ಕೇಳಬಹುದು, ಸರ್ ಕ್ಯಾಪಿಟಲ್ಸ್ ಕೂಡ ನೀವು ಕ್ಯಾಪಿಟಲ್ ಅಕೌಂಟ್ಗೆ ತೊಗೊಂಡು ಹೋಗಿದ್ದೀರಿ, ಮತ್ತು ಯಾಕೆ ಬರಿತಾ ಇದ್ದೀರಿ? ನಾನಿಲ್ಲಿ ಈ ಕ್ಯಾಪಿಟಲ್ಸನ್ನು ತೊಗೊಳ್ಳೋದಿಲ್ಲ. ನೀವು ತೊಗೊಳ್ಬೇಕಾಗಿರೋದು ಯಾವುದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಮಾಡಿರುವಂತಹ ಕ್ಯಾಪಿಟಲ್ಸ್ಗಳನ್ನು ತೊಗೊಳ್ಬೇಕು. ಈ ಕ್ಯಾಪಿಟಲ್ಸನ್ನು ತೊಗೊಳ್ಬೇಕು. ಓಕೆ, ಸೊ ಫಸ್ಟಿಗೆ 3 ಜನರ ಹೆಸರನ್ನು ಬರೆಯುವ. ಒಬ್ಬರು ಅನಿತಾ, ಮತ್ತೊಬ್ಬರು ಸುನಿತಾ, ಆಮೇಲೆ ಇನ್ನೊಬ್ಬರು ವಿನುತಾ. ಸೊ 3 ಜನರ ಹೆಸರನ್ನು ಬರಿತಾ ಇದ್ದೀನಿ. ಅನಿತಾ ಅವರ ಕ್ಯಾಪಿಟಲ್ ಎಷ್ಟಪ್ಪ ಅಂದರೆ 1,03,000. ಸುನಿತಾ ಅವರ ಕ್ಯಾಪಿಟಲ್ 71,500. ಆಮೇಲೆ ವಿನುತಾ ಅವರ ಕ್ಯಾಪಿಟಲ್ 40,000 ರುಪೀಸ್. ಸೊ 3 ಸೇರಿಸ್ಬೇಕೀಗ. 3 ಸೇರಿಸಿ ಏನು ಮಾಡಿರಿ ಹೊರಗಡೆ ಬರೆಯುವಂಥ ಕೆಲಸವನ್ನು ಮಾಡಿರಿ. ಕರೆಕ್ಟಾ? ಎಷ್ಟದ 1,03,000 ಪ್ಲಸ್ 71,500 ಪ್ಲಸ್ 40,000 ಎಷ್ಟು ಬರ್ತಾ ಇದೆ 2,14,500. 1,03,000 71,500 40,000 2,14,500 ರುಪೀಸ್. ಕರೆಕ್ಟಾ? ಮತ್ತು ವಾಪಸ್ ಹಳೆ ಬ್ಯಾಲೆನ್ಸ್ ಶೀಟ್ಗೆ ಬರ್ತೀನಿ. ಹಳೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಏನೂ ಇಲ್ಲ. ಈಗ ಅಸೆಟ್ ಸೈಡ್ ಬರುವ. ಅಸೆಟ್ ಸೈಡ್ ಫಸ್ಟ್ ಐಟಮ್ ಯಾವುದದ ಕ್ಯಾಶ್ ಅದ. ಕರೆಕ್ಟಾ? ಸೊ ಕ್ಯಾಶ್ ಅಂತ ಬರೀರಿ. ಕ್ಯಾಶ್ದಾಗ ಒಂದು ಅಡ್ಜಸ್ಟ್ಮೆಂಟ್ ಇರ್ತದೆ ರೀ ಇಲ್ಲಿ ಬ್ರ್ಯಾಕೆಟ್ನಲ್ಲಿ. ಆಲ್ರೆಡಿ ಅಲ್ಲಿ ಇದ್ದಂತಹ ಕ್ಯಾಶ್ ಎಷ್ಟದ 8,000 ರುಪೀಸ್ ಪ್ಲಸ್ ಏನು ಪ್ಲಸ್ ಮಾಡಬೇಕಪ್ಪ ಅಂದರೆ ಹೊಸ ಪಾರ್ಟ್ನರ್ ತೊಗೊಂಬಂದಿರೋ ಕ್ಯಾಪಿಟಲ್ ಮತ್ತು ಗುಡ್ವಿಲ್. ಬಿಕಾಸ್ ಅವನು ಕ್ಯಾಶ್ ತೊಗೊಂಬಂದಾನ್ರಿ ಕ್ಯಾಶ್. ಸೊ ಕ್ಯಾಪಿಟಲ್ ಮತ್ತು ಗುಡ್ವಿಲ್ ಎರಡಕ್ಕೂ ನಾವು ನಾಮಕರಣ ಮಾಡಿದ್ದೀವಿ. ಒಂದಕ್ಕೆ ಕ್ಯಾಪಿಟಲ್, ಒಂದಕ್ಕೆ ಗುಡ್ವಿಲ್ ಅಂತ. ಬಟ್ ಎರಡೂ ಅವೇನು ಕ್ಯಾಶ್ ಆಗಿರ್ತದೆ. ಹಾಗಾಗಿ ಪ್ಲಸ್ 40,000 ಪ್ಲಸ್ 30,000 ರುಪೀಸ್.
ಇಷ್ಟಕ್ಕೆ ಮುಗಿದಿಲ್ಲ. ಏನು ಮಾಡಿದ್ರಪ್ಪ ಅಂದರೆ ಆ ಪಾರ್ಟ್ನರ್ಸ್ ಅರ್ಧ ಏನು ಗುಡ್ವಿಲ್ ಬಂದಿತ್ತಲ್ಲ ಅದರೊಳಗೆ ಅರ್ಧ 10 ಮತ್ತು 5 ಅಂದರೆ 15,000 ರೂಪಾಯಿ ಗುಡ್ವಿಲನ್ನು ತೊಗೊಂಡ್ರು. ಸೊ ಹೋಯ್ತು ಅಂದಾಗ ಅದೇನಾಗ್ತೈತಿ -15,000 ಅಂತ ಆಗ್ತದೆ. ಅರ್ಥ ಆಯ್ತಾ? ಇಲ್ಲೇನಾಗ್ತಾ ಇದೆ, 8,000 ರೂಪಾಯಿ ಆಲ್ರೆಡಿ ಇದ್ದಂಥ ಕ್ಯಾಶ್, 40,000 ರೂಪಾಯಿ ಕ್ಯಾಪಿಟಲ್ ಅಂತ ಬಂತು, 30,000 ಗುಡ್ವಿಲ್ ಅಂತ ಬಂತು, ಇನ್ನು 15,000 ಮತ್ತು ವಾಪಸ್ ಹೋಯ್ತು, ಹಾಫ್ ಹೋಯ್ತು. ಹಾಗಾಗಿ ಅದನ್ನು ಹಾಫ್ ನೀವು ಮಾಡಬೇಕಾಗ್ತದೆ. 8,000 ರೂಪೀಸ್ ಪ್ಲಸ್ 40,000 ರೂಪೀಸ್ ಪ್ಲಸ್ 30,000 ರೂಪೀಸ್ ಮೈನಸ್ 15,000 63,000 ರೂಪೀಸ್ ಬರ್ತಾ ಇದೆ. ಕರೆಕ್ಟಾ? ಆ 63,000 ನಾವೇನು ಮಾಡ್ತೀವಿ, ಹೊರಗಡೆ ಬರುವಂತಹ ಕೆಲಸ ಮಾಡಬೇಕು. ಓಕೆ, ನೆಕ್ಸ್ಟ್ ಐಟಮ್ ಇಲ್ಲಿ ನೋಡ್ರಿ, ಡೆಟರ್ಸ್ ಅಂತದ. ಡೆಟರ್ಸ್ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ನಮಗೆ ಕಾಣಿಸಿಲ್ಲ. ಸೊ ಡೈರೆಕ್ಟ್ಲಿ ಅಮೌಂಟನ್ನು ಹೊರಗಡೆ ಬರಿತೀನಿ 30,000. ನೆಕ್ಸ್ಟ್ ಸ್ಟಾಕ್ ಅದ. ಸ್ಟಾಕ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಇತ್ತು, ಹಾಗಾಗಿ ಅಮೌಂಟನ್ನು ಒಳಗಡೆ ಬರಿತೀನಿ. ಕ್ವಶನನ್ನು ಓದಿದಾಗ ನೆನಪಿಟ್ಕೊಳ್ಬೇಕ್ರಿ. ಸ್ಟಾಕ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಅದ. ಏನಂತ ಅಡ್ಜಸ್ಟ್ಮೆಂಟ್ ಅದ ನೋಡ್ರಿ ಸ್ಟಾಕ್ ಮೇಲೆ? ಓಕೆ, ರೆಡ್ಯೂಸ್ ಅಂದರೆ ಏನು? ಲೆಸ್. ಸೊ ಲೆಸ್ ಅಂತ ಬರೋದು, ನೀವು ಏನು ಮಾಡಿರಿ, ರೆಡ್ಯೂಸ್ಡ್ ಅಂತನ ಬರೀರಿ, ರೆಡ್ಯೂಸ್ಡ್ ಅಂತ ಬರೀರಿ. ಈಗ ನಿಮಗದು ರಿವ್ಯಾಲ್ಯೂಯೇಷನ್ ಅಕೌಂಟ್ದಾಗ ಸಿಗ್ತದೆ ರೀ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಲ್ಲದ. ಸ್ಟಾಕ್ ಎಷ್ಟು ರೆಡ್ಯೂಸ್ ಮಾಡಿದ್ರಿ? ಸ್ಟಾಕ್ ಇಲ್ಲದ ನೋಡ್ರಿ 4,800. ಅದ ಸೇಮ್ 4,800 ಇಲ್ಲಿ ತಗೊಳ್ಬೇಕು. ಏನು ಮಾಡಬೇಕು? ಲೆಸ್ ಮಾಡಬೇಕು. ಸೊ ಕ್ಯಾಲ್ಕುಲೇಟರ್ ತಗೊಂಡು 48,000 ಮೈನಸ್ 4,800 ಎಷ್ಟು ಬರ್ತಾ ಇದೆ? 43,200 ರೂಪೀಸನ್ನು ಈ ಕಡೆ ಬರಿತೀವಿ. ಓಕೆ, ನೆಕ್ಸ್ಟ್ ಮತ್ತು ವಾಪಸ್ ನಾನು ಬ್ಯಾಲೆನ್ಸ್ ಶೀಟ್ಗೆ ಬರ್ತೀನಿ. ಇಲ್ಲಿ ನಮಗೆ ಕಾಣ್ತಾ ಇರೋದು ಫರ್ನಿಚರ್. ಸೊ ಫರ್ನಿಚರ್ ಅಂತ ಬರೆಯುವ. ಫರ್ನಿಚರ್ ಮೇಲೆ ಕೂಡ ಒಂದು ಅಡ್ಜಸ್ಟ್ಮೆಂಟ್ ಕಾಣ್ತಾ ಇತ್ತು ಬಹುಶಃ. ಬಿಲ್ಡಿಂಗ್ಸ್ ಅದ, ಲೀಗಲ್ ಚಾರ್ಜ್, ಅಪ್ರಿಷಿಯೇಟ್ ಇಲ್ಲ. ಫರ್ನಿಚರ್ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಡೈರೆಕ್ಟ್ ಅಮೌಂಟನ್ನು ಹೊರಗಡೆ 8,000 ಅಂತ ಬರಿಬೇಕು. ನೆಕ್ಸ್ಟ್ ಬಿಲ್ಡಿಂಗ್ ಅದ. ಓಕೆ, ಬಿಲ್ಡಿಂಗ್ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಕಾಣ್ತಾ ಇತ್ತು, ಹಾಗಾಗಿ ಅಮೌಂಟನ್ನು ಒಳಗಡೆ ಬರೆಯುವ 56,000. ಓಕೆ, ಬಿಲ್ಡಿಂಗ್ ಮೇಲೆ ಏನು ಅಡ್ಜಸ್ಟ್ಮೆಂಟ್ ಅದ ಅಂತ ನೋಡುವ. ರಿವ್ಯಾಲ್ಯೂಡ್ ಅಂತದ. ಸೊ ನೀವು ಕೂಡ ಇಲ್ಲಿ ಏನು ಮಾಡಿರಿ, ರಿವ್ಯಾಲ್ಯೂಡ್ ಅಂತನ ಬರೀರಿ. ಎಷ್ಟದ ರಿವ್ಯಾಲ್ಯೂಯೇಷನ್ ನಿಮ್ಗೆ ಸಿಗ್ತದೆ. ರಿವ್ಯಾಲ್ಯೂಡ್ ಎಷ್ಟದ? 10,000. ಓಕೆ ಸರ್, ಈಗ ಇದನ್ನು ಆ್ಯಡ್ ಮಾಡಬೇಕು, ಲೆಸ್ ಮಾಡಬೇಕು. ಕ್ರೆಡಿಟ್ ಸೈಡ್ ಬರ್ತಿದ್ದೀರಿ. ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್, ಮತ್ತು ಇನ್ಕಮ್ಗಳನ್ನು ಯಾವಾಗಲೂ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಹಾಗಾಗಿ ಆ್ಯಡ್ ಮಾಡಿರಿ. 56 + 10 66,000. ಓಕೆ, ನೆಕ್ಸ್ಟ್ ಐಟಮ್ ಯಾವುದದ? ಬಿಲ್ಡಿಂಗ್ ಆದ ನಂತರ ನಮಗಿರೋದು ಮೋಟರ್ ಕಾರ್. ಸೊ ನಾವಿಲ್ಲಿ ಏನು ಬರೀನು, ಮೋಟರ್ ಕಾರ್ ಅಂತ ಬರೀರಿ. ಎಷ್ಟದ ಮೋಟರ್ ಕಾರ್? 30,000. ಇದ್ರ ಮೇಲೆ ಕೂಡ ಅಡ್ಜಸ್ಟ್ಮೆಂಟ್ ಅದ, ಹಾಗಾಗಿ ಅಮೌಂಟನ್ನು ಒಳಗಡೆ ಬರಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಡೆಪ್ರಿಸಿಯೇಟ್ ಅಂತದ. ಸೊ ಏನೇನು ಮಾಡಬೇಕು, ಡೆಪ್ರಿಸಿಯೇಷನ್ ಯಾವಾಗಲೂ ಲೆಸ್ ಆಗ್ತದೆ. ಸೊ ಲೆಸ್ ಡೆಪ್ರಿಸಿಯೇಷನ್. ಈಗ ಇದರದ ಅಮೌಂಟ್ ನಿಮಗೆ ರಿವ್ಯಾಲ್ಯೂಯೇಷನ್ದಾಗ ಸಿಗ್ತದೆ ರೀ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಪ್ರಿಸಿಯೇಷನ್ ಎಷ್ಟದ? 3,000 ರೂಪೀಸ್. ಸೊ ನೀವು ಏನು ಮಾಡಿರಲಿ, 3,000 ಲೆಸ್ ಮಾಡಿರಿ. 30 ಒಳಗಡೆ 3,000 ಲೆಸ್ ಮಾಡಿದಾಗ ನಮಗೆ ಸಿಗೋದು 27,000. ಓಕೆ, ಅಸೆಟ್ ಸೈಡ್ ಆಲ್ ಐಟಮ್ಸ್ ಡನ್. ಈಗ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ ಕ್ವಶನನ್ನು ಬಿಟ್ಟು ಗಡಬಡಿ ಮಾಡಿ ಅದನ್ನು ಟೋಟಲ್ ಟ್ಯಾಲಿ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತಾರೆ. ಈಗ ಟ್ಯಾಲಿ ಮಾಡುವಂಗಿಲ್ರಿ. ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ 2 ಸಲ ಎಂಟ್ರಿ ಆಗ್ಯಾವೋ ಇಲ್ಲೋ, ಬೇಸಿಕ್ ರೂಲ್ ಇದು. ಈಚ್ ಆ್ಯಂಡ್ ಎವ್ರಿ ಅಡ್ಜಸ್ಟ್ಮೆಂಟ್ ಶುಡ್ ಬಿ ಎಂಟರ್ಡ್ 2 ಟೈಮ್ಸ್. ಅದನ್ನು ನಾವು ಚೆಕ್ ಮಾಡಬೇಕಾಗ್ತದೆ. ಓಕೆ, ಅಡ್ಜಸ್ಟ್ಮೆಂಟ್ ಎ ಕ್ಯಾಪಿಟಲ್ ಗುಡ್ವಿಲ್. ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಗುಡ್ವಿಲ್ 2 ಸಲ ಆಯಿತು. ಹಾಫ್ ಆಫ್ ದಿ ಗುಡ್ವಿಲ್ ಇಲ್ಲಿ ನೋಡ್ರಿ, ಹಾಫ್ ಆಫ್ ದಿ ಗುಡ್ವಿಲ್ ಇಲ್ಲಿ ನೋಡ್ರಿ, ಮೈನಸ್ ಮಾಡಿದ ಹಾಫ್ ಆಫ್ ದಿ ಗುಡ್ವಿಲ್ 2 ಸಲ ಆಯಿತು. ಬಿಲ್ಡಿಂಗ್ ರಿವ್ಯಾಲ್ಯೂಡ್, ಒಂದು ಬಿಲ್ಡಿಂಗ್ ರಿವ್ಯಾಲ್ಯೂಯೇಷನ್ದಾಗದ, ಮತ್ತೊಂದು ಬಿಲ್ಡಿಂಗ್ ಆ್ಯಡ್ ರಿವ್ಯಾಲ್ಯೂಡ್. ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜ್ ಇಲ್ಲದ. ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜ್ ಎಸ್. ಓಕೆ, ಇಲ್ಲಿ ಎಲ್ಲೂ ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜ್ ಅಂತ ಬರದೇ ಇಲ್ಲ ನಾವು, ಹೌದಾ? ಸೊ ಹಾಗಾಗಿ ಅದನ್ನು ಎಂಟ್ರಿ ಮಾಡಬೇಕು. ಆಲ್ ಟೈಪ್ ಆಫ್ ಪ್ರೊವಿಷನ್ಸ್ ಆರ್ ಎಕ್ಸ್ಪೆನ್ಸಸ್. ಹಾಗಾಗಿ ಅದು ಎಲ್ಲಿ ಬರ್ತದೆ, ಲಯಬಿಲಿಟೀಸ್ ಒಳಗಡೆನೇ ಬರ್ತದೆ. ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜಸ್. ಓಕೆ, ಎಷ್ಟದ ಅಮೌಂಟ್ ನೋಡ್ರಿ, ಪ್ರೊವಿಷನ್ ಫಾರ್ ಲೀಗಲ್ ಚಾರ್ಜಸ್ 700 ರೂಪೀಸ್. ಸೊ ನೀವು ಕೂಡ 700 ತೊಗೊಳ್ಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಡೆಪ್ರಿಷಿಯೇಟ್ ಮೋಟರ್ ಕಾರ್ ಅಂತ ಹೇಳ್ತಾ ಇದ್ದಾರೆ. ಡೆಪ್ರಿಸಿಯೇಷನ್ ಒಂದು ನಾವು ಇಲ್ಲಿ ತೊಗೊಂಡಿದ್ದೀವಿ, ಮೋಟರ್ ಕಾರ್ ಡೆಪ್ರಿಸಿಯೇಷನ್ ಒಂದು ಡೆಪ್ರಿಷಿಯೇಷನ್ ರಿವ್ಯಾಲ್ಯೂಷನ್ದಾಗ ಅದ. ರೆಡ್ಯೂಸ್ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಟಾಕ್ ರೆಡ್ಯೂಸ್ಡ್ ಅದ, ಇಲ್ಲೊಂದು ಸ್ಟಾಕ್ ಅದ.
ಇಲ್ಲಿ ಓಕೆ. ಈಗ ನೀವೇನು ಮಾಡ್ಬೋದು, ಈ ರೀತಿ 2 ಸಲ ಅಡ್ಜಸ್ಟ್ಮೆಂಟ್ ಕನ್ಫರ್ಮ್ ಮಾಡ್ಕೊಂಡ ನಂತರ ಅಡ್ಜಸ್ಟ್ಮೆಂಟ್ 2 ಸಲ ಎಂಟ್ರಿ ಕನ್ಫರ್ಮ್ ಮಾಡ್ಕೊಂಡ್ರೆ ಟ್ಯಾಲಿ ಮಾಡುವಂಥ ಪ್ರಯತ್ನ ಮಾಡಿರಿ. ಓಕೆ, ಕ್ಯಾಲ್ಕುಲೇಟರ್ ತಗೋನು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಗ್ತದೆ. ಕಾಮರ್ಸ್ ವಿದ್ಯಾರ್ಥಿಗಳು ಗೊತ್ತು ಟ್ಯಾಲಿ ಮಾಡಬೇಕಾದ್ರೆ ಆಗುವಂಥ ಭಯ. ಈಗ 6000 ಪ್ಲಸ್ 16,000 ಪ್ಲಸ್ 2,14,500 ಪ್ಲಸ್ 700 ಎಷ್ಟು ಬರ್ತಾ ಇದೆ? 2,37,200 ನಮಗೆ ಕಾಣ್ತಾ ಇದೆ. 2,37,200. ಈಗ ಅಸೆಟ್ ಸೈಡ್ ಕೂಡ ಅದೇ ರೀತಿ ಟೋಟಲ್ ಮಾಡುವಂತಹ ಕೆಲಸವನ್ನು ಮಾಡುವ. 63,000 ಪ್ಲಸ್ 30,000 ಪ್ಲಸ್ 43,200 ಪ್ಲಸ್ 8,000 ಪ್ಲಸ್ 66,000 ಪ್ಲಸ್ 27,000 2,37,200. ಎಸ್, ಡೆಫಿನೆಟ್ಲಿ ಟ್ಯಾಲಿ ಆಗ್ತಾ ಇದೆ. 2,37,200. ನೀವು ಯಥಾ ಪ್ರಕಾರ ಕರೆಕ್ಟಾಗಿ ಮಾಡ್ಕೊತ ಹೋದ್ರೆ ಮಿಸ್ಟೇಕ್ ಆಗೋ ಸಮಸ್ಯೆನೇ ಇಲ್ಲ. ನೋಡಿರಿ, ನಾನು ಕೂಡ ಫಸ್ಟ್ ಟೈಮ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ಲಿ ವಿಡಿಯೋದಲ್ಲಿನ ಮಾಡ್ತಾ ಇದ್ದೀನಿ, ಯಾವುದೇ ಪ್ರಿಪ್ರೇಷನ್ ಇಲ್ಲ. ನೀವು ನಾನು ಹೇಳಿರೋ ಈ ಫಾರ್ಮ್ಯಾಟ್ ಪ್ರಕಾರ ಮಾಡಿದ್ರೆ 100% ನಿಮಗೆ ಇದು ಅರ್ಥ ಆಗ್ತದೆ. ಓಕೆ, ಎಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿಗೆ ನಮ್ಮ ಸೆಷನನ್ನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಅಡ್ಮಿಷನ್ ಟೆಕ್ನಿಕನ್ನು, ಡಿಸೊಲ್ಯೂಷನ್ ಪ್ರಾಬ್ಲಮ್ಗಳನ್ನು, ಶೇರ್ ಕ್ಯಾಪಿಟಲ್ ಪ್ರಾಬ್ಲಮ್ಗಳನ್ನು ನಿಮ್ಮ ಮುಂದೆ ತೊಗೊಂಬರುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ. ವಿಡಿಯೋ ನೋಡಿದ್ದಕ್ಕಾಗಿ, ನಿಮ್ಮ ಟೈಮನ್ನು ನಮ್ಮ ಜೊತೆ ಕಳೆದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.